ಸ್ನೇಹಿತರೆ ನಮಸ್ಕಾರ, ಇದು ಉತ್ಕರ್ಣ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಮಾರ್ಕೆಟ್ ಕ್ಯಾಪ್ ಅಂದ್ರೆ ಏನು ಇದರ ವಿಚಾರವಾಗಿ ತಿಳಿದುಕೊಳ್ಳೋಣ. ಮತ್ತು ಉದಾಹರಣೆಗಾಗಿ TCS ಕಂಪನಿನ ತಗೊಳ್ತೀನಿ, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್. ಇದರ ಮಾರ್ಕೆಟ್ ಕ್ಯಾಪ್ ಅನಾಲಿಸಿಸ್ ನ ಮಾಡೋಣ. ಮೊದಲನೇದಾಗಿ ಮಾರ್ಕೆಟ್ ಕ್ಯಾಪ್ ಅಂದ್ರೆ ಏನು ಅನ್ನೋ ಬಗ್ಗೆ ತಿಳ್ಕೊಳ್ಳೋಣ. ಮಾರ್ಕೆಟ್ ಕ್ಯಾಪ್ ಬಗ್ಗೆ ಸರಳವಾಗಿ ತಿಳಿದುಕೊಳ್ಬೇಕು ಅಂತ ಹೇಳಿ ನಾನು ಒಂದು ಪಿಜ್ಜಾ ಎಕ್ಸಾಂಪಲ್ ನ ತಗೊಂಡಿದ್ದೀನಿ. ಈ ಒಂದು ಪಿಜ್ಜಾನ ಒಟ್ಟು 8 ಭಾಗಗಳನ್ನಾಗಿ ಮಾಡಲಾಗಿದೆ. ಓಕೆನಾ? ಒಂದು ಸ್ಲೈಸಿನ ಬೆಲೆ 30 ರೂಪಾಯಿ ಅಂತ ಅನ್ಕೋಣ. ಯಾರೋ ಒಬ್ರು ಪಿಜ್ಜಾ ಹಟ್ಟಿಗೋ ಅಥವಾ ಡಾಮಿನೋಸ್ಗೋ ಹೋಗಿ ನನಗೆ ಒಂದು ಸ್ಲೈಸ್ ಪಿಜ್ಜಾ ಬೇಕು ಅಂತ ಕೇಳ್ತಾರೆ. ಅಂಗಡಿಯವರು 30 ರೂಪಾಯಿ ಕೊಡಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ಪಿಜ್ಜಾ ಸ್ಲೈಸಿನ ಬೆಲೆ 30 ರೂಪಾಯಿ ಅಂತ ಅನ್ಕೋಣ. ಈಗ ಈ ಒಂದು ಒಟ್ಟಾರೆ ಪಿಜ್ಜಾದಲ್ಲಿ ಇರೋದು 8 ಸ್ಲೈಸ್. ಹಾಗಾದ್ರೆ ಒಂದು ಸ್ಲೈಸಿಗೆ 30 ರೂಪಾಯಿ ಆದ್ರೆ 8 ಸ್ಲೈಸಿಗೆ ಎಷ್ಟಾಗತ್ತೆ ಅಂತ ನೋಡೋದಾದ್ರೆ 8 × 30 240 ರೂಪಾಯಿ. ಅಂದ್ರೆ ಈ ಒಂದು ಟೋಟಲ್ ಪಿಜ್ಜಾದ ಬೆಲೆ 240 ರೂಪಾಯಿ. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಮಾರ್ಕೆಟ್ ಈ ಒಂದು ಪಿಜ್ಜಾಗೆ ಕಟ್ಟಿರ್ತಕ್ಕಂಥ ಬೆಲೆ 240 ರೂಪಾಯಿ. ಈ 240 ರೂಪಾಯಿ ಏನಿದೆ ಇದು ಈ ಒಂದು ಪಿಜ್ಜಾದ ಮಾರ್ಕೆಟ್ ಕ್ಯಾಪ್. ಈಗ ಪಿಜ್ಜಾದ ಮಾರ್ಕೆಟ್ ಕ್ಯಾಪ್ ಏನೋ ಕಂಡುಹಿಡಿದ್ವಿ. ಅಂದ್ರೆ ಒಂದು ಸ್ಲೈಸಿನ ಬೆಲೆ ಎಷ್ಟು ಅಂತ ತಗೊಂಡು ಟೋಟಲ್ ನಂಬರ್ ಆಫ್ ಸ್ಲೈಸಸ್ ಎಷ್ಟಿದೆ ಒಂದು ಪಿಜ್ಜಾದಲ್ಲಿ ಅಂತ ತಗೊಂಡು ಅದು ಎರಡನ್ನೂ ಕೂಡ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಒಟ್ಟಾರೆ ಪಿಜ್ಜಾದ ಮಾರ್ಕೆಟ್ ಕ್ಯಾಪ್ನ ಅಮೌಂಟ್ ನಮಗೆ ಸಿಕ್ತು. ಇದೇ ಉದಾಹರಣೆಯನ್ನ TCS ಕಂಪನಿಗೆ ಅಪ್ಲೈ ಮಾಡೋಣ. TCS ನ ಒಂದು ಸ್ಲೈಸಿನ ಬೆಲೆ ಎಷ್ಟು ಅಂದ್ರೆ TCS ಕಂಪನಿಯ ಒಂದು ಸ್ಲೈಸ್ ಅಂದ್ರೆ ಒಂದು ಶೇರಿನ ಬೆಲೆ ಎಷ್ಟು ಅಂತ ನೋಡೋದಾದ್ರೆ TCS ಶೇರ್ ಪ್ರೈಸ್ ಇವತ್ತಿನ ದಿನಾಂಕ ಅಂದ್ರೆ 25/5/2024ಕ್ಕೆ 3850 ರೂಪಾಯಿ 95 ಪೈಸೆ ಇದೆ. ಇದು ಒಂದು TCS ಶೇರಿನ ಬೆಲೆ. ಓಕೆನಾ? ಸೊ ಈಗ ನಮಗೆ ಒಂದು TCS ಸ್ಲೈಸ್ ಅಂದ್ರೆ ಒಂದು TCS ಶೇರಿನ ಬೆಲೆ ಗೊತ್ತಾಯ್ತು, 3850 ರೂಪಾಯಿ 95 ಪೈಸೆ ಅಂತ. ನಮಗೆ ನೆಕ್ಸ್ಟ್ ಗೊತ್ತಾಗಬೇಕಾಗಿರೋದು ಏನಂದ್ರೆ ಒಟ್ಟಾರೆಯಾಗಿ ಮಾರ್ಕೆಟ್ನಲ್ಲಿ ಎಷ್ಟು TCS ಸ್ಲೈಸ್ ಇದೆ ಅಂದ್ರೆ TCS ಕಂಪನಿಯವರು ಎಷ್ಟು ನಂಬರ್ ಆಫ್ ಶೇರ್ಸ್ ಅನ್ನ ಮಾರ್ಕೆಟ್ಗೆ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಬೇಕು. ಅದಕ್ಕೆ ಗೂಗಲ್ ಅಲ್ಲಿ TCS ಲೇಟೆಸ್ಟ್ 10Q ಅಂತ ಟೈಪ್ ಮಾಡಿ ನಮಗೆ TCS ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂಡ್ ಕ್ವಾರ್ಟರ್ ರಿಸಲ್ಟ್ಸ್ ಸಿಗುತ್ತೆ. ಎವ್ರಿ ಕ್ವಾರ್ಟರ್ ಆಫ್ ದಿ ಇಯರ್ TCS ಅವರು ಅಧಿಕೃತವಾಗಿ ಫೈಲಿಂಗ್ ನ ಮಾಡಲೇಬೇಕಾಗುತ್ತೆ, ಅದನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಾರೆ. ಅದೇ ರೀತಿ ಮಾರ್ಚ್ 2024 31ನೇ ತಾರೀಕು ಅಂದ್ರೆ ಫೈನಾನ್ಷಿಯಲ್ ಇಯರ್ ಏನು ಎಂಡ್ ಆಗಿದೆ 2024ಕ್ಕೆ ಅವರು ಒಂದು ಫೈಲಿಂಗ್ ನ ಮಾಡಿದ್ದಾರೆ, ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದಾರೆ. ಅದರ ಒಂದು ಕಾಪಿನ TCS ನ ಅಧಿಕೃತ ವೆಬ್ಸೈಟ್ ಅಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದಾರೆ. ನಾನು ಈ PDF ನ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನೀವು ಈ ಕನ್ಸಾಲಿಡೇಟೆಡ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೂ ಕೂಡ ಈ ಒಂದು PDF ಡೌನ್ಲೋಡ್ ಆಗುತ್ತೆ. ಈ ಒಂದು PDF ನ 2ನೇ ಪೇಜ್ ನಲ್ಲಿ ಟೋಟಲ್ ನಂಬರ್ ಆಫ್ ಶೇರ್ಸ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡಬಹುದು ಇಯರ್ ಎಂಡೆಡ್ ಮಾರ್ಚ್ 31, 2024 2024ರ ಫೈನಾನ್ಷಿಯಲ್ ಇಯರ್ ಎಂಡ್ ನಲ್ಲಿ TCS ಅವರು ಒಟ್ಟು ಶೇರ್ಸ್ ಅನ್ನ ಎಷ್ಟು ಮಾರ್ಕೆಟ್ಗೆ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಇಷ್ಟು ನಂಬರ್ಸ್ ಅಂದ್ರೆ 368,68,51,755 ಶೇರ್ಗಳನ್ನು ಮಾರ್ಕೆಟ್ಗೆ ಬಿಡುಗಡೆ ಮಾಡಿದ್ದಾರೆ. ಈ 2ನೇ ಕಾಲಮ್ ಅಲ್ಲಿ ಇರ್ತಕ್ಕಂತಹ ಒಟ್ಟು ಶೇರ್ಗಳು ಮಾರ್ಚ್ 31, 2023ರಲ್ಲಿ TCS ಅವರು ಮಾರ್ಕೆಟ್ಗೆ ಬಿಡುಗಡೆ ಮಾಡಿರ್ತಕ್ಕಂತಹ ಒಟ್ಟು ಶೇರ್ಸ್. ಸೊ ಹಾಗಾಗಿ ನಮಗೀಗ ಒಂದು TCS ಸ್ಲೈಸ್ ಅಂದ್ರೆ ಒಂದು TCS ಶೇರಿನ ಬೆಲೆ ಗೊತ್ತಾಯ್ತು. TCS ಅವರು ಅಧಿಕೃತವಾಗಿ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರ್ತಕ್ಕಂತಹ ಫೈಲಿಂಗ್ ನಲ್ಲಿ ನಮಗೆ ಒಟ್ಟು ಟೋಟಲ್ ನಂಬರ್ ಆಫ್ ಶೇರ್ಸ್ ಕೂಡ ಸಿಕ್ತು. ಈಗ ಇವೆರಡನ್ನು ಕೂಡ ಮಲ್ಟಿಪ್ಲೈ ಮಾಡೋಣ. ಇದು ಟೋಟಲ್ ನಂಬರ್ ಆಫ್ ಶೇರ್ಸ್ ತಗೊಳ್ತಾ ಇದ್ದೀನಿ, ಕ್ಯಾಲ್ಕುಲೇಟರ್ಗೆ ತಗೊಂಡು ಮಲ್ಟಿಪ್ಲೈ ಬೈ ಒಂದು TCS ಶೇರಿನ ಬೆಲೆ ಎಷ್ಟು 3850 ರೂಪಾಯಿ 95 ಪೈಸೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಅಂದ್ರೆ ಒಂದು TCS ಶೇರಿನ ಬೆಲೆ ಜೊತೆಗೆ ಟೋಟಲ್ ನಂಬರ್ ಆಫ್ TCS ಶೇರ್ಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್ ದಟ್ ಈಸ್ ರಿಲೀಸ್ಡ್ ಬೈ ದ TCS ಕಂಪನಿ ಅಫಿಷಿಯಲಿ ನಮಗೆ ಈ ಒಂದು ದೊಡ್ಡ ಮೊತ್ತ ಬಂದಿದೆ. ಇದು TCS ನ ಒಟ್ಟಾರೆ ಮಾರ್ಕೆಟ್ ಕ್ಯಾಪ್. ಇದನ್ನ ಹೇಗೆ ಇಂಡಿಯನ್ ರುಪೀಸ್ ಅಲ್ಲಿ ಕನ್ವರ್ಟ್ ಮಾಡೋದು ಅಂತಂದ್ರೆ TCS ಶೇರಿನ ಬೆಲೆ TCS ಒಂದು ದೊಡ್ಡ ಕಂಪನಿ ಆಗಿರೋದ್ರಿಂದ ಅವರ ಟೋಟಲ್ ವ್ಯಾಲ್ಯೂಯೇಷನ್ ಲಕ್ಷ ಕೋಟಿಲಿ ಇರುತ್ತೆ, ಅಂದ್ರೆ ಟ್ರಿಲಿಯನ್ಸ್ ಗಟ್ಟಲೆ ಇರುತ್ತೆ. ಸೊ 1 ಲಕ್ಷ ಕೋಟಿಲಿ ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ 3 0ಯ 4 ಟೈಮ್ಸ್ ಇರುತ್ತೆ. ಅಂದ್ರೆ 12 ಸೊನ್ನೆಗಳು ಒಂದು ಪಕ್ಕ 12 ಸೊನ್ನೆಗಳನ್ನು ಹಾಕಿದ್ರೆ $1 ಲಕ್ಷ ಅಂತ ಹೇಳ್ಬೋದು. ಸೊ ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ಒಂದು 3 ಡಿಜಿಟ್ಸ್, ಇಲ್ಲೊಂದು 3 ಡಿಜಿಟ್ಸ್, ಇಲ್ಲಿಂದ 3 ಡಿಜಿಟ್ಸ್ ಮತ್ತು ಈ ಒಂದು 3 ಡಿಜಿಟ್ಸ್
ಓಕೆನಾ. ಒಟ್ಟು 12 ಡಿಜಿಟ್ಸ್ ಇದೆ. ಸೊ ಈ 12 ಡಿಜಿಟ್ಸ್ ಏನಿದೆ ಇದನ್ನ ಲಕ್ಷ ಕೋಟಿ ಅಂತ ಹೇಳಿ ಇಂಡಿಕೇಟ್ ಮಾಡಬಹುದು. ಸೊ 12 ಡಿಜಿಟ್ಸ್ ಪಕ್ಕದಲ್ಲಿ 14 ಇದೆ. ಸೊ ಟೋಟಲಿ TCS ನ ಮಾರ್ಕೆಟ್ ಕ್ಯಾಪ್ 14 ಲಕ್ಷ ಕೋಟಿ. ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ? TCS ಶೇರಿನ ಬೆಲೆ ತಗೊಂಡ್ವಿ, ಅಂದ್ರೆ ಒಂದು ಶೇರಿನ ಬೆಲೆ ಜೊತೆಗೆ ಟೋಟಲ್ ನಂಬರ್ ಆಫ್ ಶೇರ್ಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್ ದಟ್ ಇಸ್ ಇಶ್ಯೂಡ್ ಬೈ ದ TCS ಅಫಿಷಿಯಲಿ. ನಮಗೆ ಈ ಒಂದು ಕ್ಯಾಲ್ಕುಲೇಷನ್ ಇಂದ ಒಟ್ಟಾರೆಯಾಗಿ 14 ಲಕ್ಷ ಕೋಟಿ ಬರ್ತಾ ಇದೆ. ಇದನ್ನ ಕ್ರಾಸ್ ವೆರಿಫೈ ಮಾಡ್ಕೊಳ್ಳೋದಕ್ಕೆ ಗೂಗಲ್ ಅಲ್ಲಿ TCS ಮಾರ್ಕೆಟ್ ಕ್ಯಾಪ್ ಇನ್ ರುಪೀಸ್ ಅಂತ ಹೇಳಿ ಟೈಪ್ ಮಾಡಿದ್ದೀನಿ. ಇದು ಕೂಡ $13.93 ಟ್ರಿಲಿಯನ್ ತೋರಿಸ್ತಾ ಇದೆ. ನಾವು ಕ್ಯಾಲ್ಕುಲೇಟ್ ಮಾಡಿದ್ದು 14 ಲಕ್ಷ ಕೋಟಿ, ಗೂಗಲ್ ಹೇಳ್ತಾ ಇರೋದು 13.93 ಲಕ್ಷ ಕೋಟಿ. ಸೊ ನಾವು ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂಥ 14 ಲಕ್ಷ ಕೋಟಿ ಆಸ್ ಆಫ್ ಮಾರ್ಚ್ 31, 2024. ಗೂಗಲ್ ತೋರಿಸ್ತಾ ಇರುವಂತದ್ದು 13.93 ಲ್ಯಾಕ್ ಕ್ರೋರ್ಸ್ ಅಥವಾ ಟ್ರಿಲಿಯನ್ INR ಆಸ್ ಆಫ್ 25th May 2024. ನಾನು ಇವತ್ತೇನು ವಿಡಿಯೋ ಮಾಡ್ತಾ ಇದ್ದೀನಿ ಅದು ತೋರಿಸ್ತಾ ಇರುವಂತದ್ದು. ಸಮ್ವೇರ್ ಎರಡು ಕೂಡ ಮ್ಯಾಚ್ ಆಗ್ತಾ ಇದೆ. ಓಕೆನಾ. ಸೊ ಈಗ ಮಾರ್ಕೆಟ್ ಕ್ಯಾಪ್ನ ಸಿಂಪಲ್ ಆಗಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಗೊತ್ತಾಯ್ತಲ್ಲ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ ಯಾವ್ದಾದ್ರು ಒಂದು ಕಂಪನಿಯ ಮಾರ್ಕೆಟ್ ಕ್ಯಾಪ್ ಕಂಡುಹಿಡಿಯೋದಕ್ಕೆ ನಮಗೆ 2 ಪ್ಯಾರಾಮೀಟರ್ ಬೇಕಾಗುತ್ತೆ. ಒಂದು, ಅವತ್ತಿನ ದಿನ TCS ಅಥವಾ ಯಾವುದೇ ಕಂಪನಿಯ ಶೇರು ಬೆಲೆ ಎಷ್ಟು ಅಂತ ತಿಳ್ಕೊಳ್ಬೇಕು. ಜೊತೆಗೆ ಆ ಕಂಪನಿ ಮಾರ್ಕೆಟ್ನಲ್ಲಿ ಎಷ್ಟು ನಂಬರ್ ಆಫ್ ಶೇರ್ಸ್ನ ಬಿಡುಗಡೆ ಮಾಡಿದೆ ಅಂತ ತಿಳ್ಕೊಳ್ಬೇಕು. ಸೊ ಪ್ರೈಸ್ ಪರ್ ಶೇರ್ ಮಲ್ಟಿಪ್ಲೈ ಬೈ ಟೋಟಲ್ ನಂಬರ್ ಆಫ್ ಶೇರ್ಸ್, ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಒಟ್ಟಾರೆಯಾಗಿ ಮಾರ್ಕೆಟ್ ಕ್ಯಾಪ್ ಸಿಗುತ್ತೆ. ನಮ್ಮ ದೇಶದಲ್ಲಿ ದೊಡ್ಡ ಕಂಪನಿ ಯಾವುದು ಅಂತ ನೋಡೋದಾದ್ರೆ ಇನ್ ಟರ್ಮ್ಸ್ ಆಫ್ ಮಾರ್ಕೆಟ್ ಕ್ಯಾಪ್ ಮೊದಲನೇ ಸ್ಥಾನದಲ್ಲಿ ರಿಲಯನ್ಸ್ ಇದೆ. ಇದರ ಒಟ್ಟು ಮಾರ್ಕೆಟ್ ಕ್ಯಾಪ್ 20 ಲಕ್ಷ ಕೋಟಿ, ಫಾಲೋಡ್ ಬೈ TCS, ಫಾಲೋಡ್ ಬೈ HDFC ಬ್ಯಾಂಕ್, ಭಾರತಿ ಏರ್ಟೆಲ್, ಸೋಹಾನ್. ಓಕೆ, ಈಗ ನಿಮಗೂ ಕೂಡ ಮಾರ್ಕೆಟ್ ಕ್ಯಾಪ್ ಅನಾಲಿಸಿಸ್ ಹೇಗೆ ಮಾಡಬೇಕು, ಸಿಂಪಲ್ ಆಗಿ ಮಾರ್ಕೆಟ್ ಕ್ಯಾಪ್ನ ಕ್ಯಾಲ್ಕುಲೇಟ್ ಹೇಗೆ ಮಾಡಬೇಕು ಅಂತ ಗೊತ್ತಾಯ್ತಲ್ಲ. ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಅಥವಾ ಕ್ವಶನ್ಸ್ ಏನಾದ್ರು ಇದ್ರೆ ಈ ವಿಡಿಯೋನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಅದನ್ನು ಚೆಕ್ ಮಾಡಿ ಖಂಡಿತವಾಗಿ ರಿಪ್ಲೈ ಮಾಡ್ತೀನಿ. ಧನ್ಯವಾದಗಳು.